ಅಂದರೆ ಒಂದು ಈಶ್ವರ ಸಣಕಲ ಅಂತ ಒಬ್ಬರು ಕವಿ ಇದ್ದಾರೆ. ಅವರೊಂದು ಮಾತು ಹೇಳ್ತಾರೆ, ಈಶ್ವರ ಸಣಕಲ ಅಂತ, ಜಗವೆಲ್ಲವೂ ನಗುತ್ತಿರಲಿ, ಜಗದಳಲು ನನಗಿರಲಿ ಅಂತ. ಅರ್ಥ ಆಯ್ತಾ ನಿಮಗೆ? ಇದು ಅರ್ಥ ಆಯ್ತು ಸರ್. ಜಗತ್ತೆಲ್ಲ ನಗ್ತಾ ಇರಲಿ ಪರವಾಗಿಲ್ಲ, ಆದರೆ ಜಗತ್ತಿನ ಅಳಲು ಮಾತ್ರ ನನಗಿರಲಿ ಅಂತ. ತುಂಬ ತುಂಬ ಸ್ಟ್ರಾಂಗ್ ವರ್ಡ್ ಸರ್ ಇದು. ಪರವಾಗಿಲ್ಲ, ಆ ಜಗತ್ತಿನ ಎಲ್ಲ ಅಳಲು ನನಗೊಬ್ಲಿ, ಅದು ಬಟ್ ಜಗತ್ತು ಈ ಜನ ಎಲ್ಲ ಖುಷಿಯಾಗಿರಲಿ. ಹೌದು, ಬಹುಶಃ ಹಂಗೆ ನೀವು ಹೇಳ್ತಿದ್ರಿ. ನನಗೇನೋ ಒಂದು ಲಾಸ್ ಆಯಿತು, ಇರಲಿ, ಅವರೇನೋ ಒಂದು ಬೆಳ್ಕೊಂಡಿದ್ದಾರಲ್ಲ. ಅವರಿಂದ ತುಂಬ ಜನಕ್ಕೆ ಸೋಷಲ್ ಮೆಸೇಜ್ ಹೋಗ್ತಾ ಇದೆಯಲ್ವ ಸರ್, ಹೋಗಲಿ. ಈಗ ಒಂದು ಸೀನ್ ಕ್ರಿಯೇಟ್ ಮಾಡೋಣ. ನೀವು ಬಸ್ಸಲ್ಲಿ ಎಲ್ಗೋ ಹೊರಟಿದ್ದೀರಿ, ಬೆಂಗಳೂರಿಗೋ ಅಥವಾ ಇನ್ನೆಲ್ಗೋ ಹೊರಟಿದ್ದೀರಿ, ನೀವು ಜರ್ನಿ ಮಾಡ್ತಾಯಿದ್ದೀರಿ. ನೀವು ಅಂದ್ಕೊಂಡಿರಲಿಲ್ಲ, ಪವಿತ್ರ ಗೌಡವ್ರು ನಿಮ್ಮ ಪಕ್ಕದಲ್ಲೇ ಬಂದು ಕೂತ್ಕೊಂಡ್ಬಿಡ್ತಾರೆ, ಒಂದು ಪ್ರಯಾಣಿಕರಾಗಿ, ಪ್ರಯಾಣಿಕರಾಗಿ. ನಿಮಗೂ ಗೊತ್ತಿರಲ್ಲ, ಅವ್ರಿಗೂ ಗೊತ್ತಿರಲ್ಲ, ನಾವಿಬ್ಬರು ಜೊತೆಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ. ಓಕೆ. ಅವರು ನಿಮ್ಮನ್ನು ನೋಡಿ ಶಾಕ್ ಆಗ್ತಾರೆ, ನೀವು ಅವರನ್ನು ನೋಡಿ ಶಾಕ್ ಆಗ್ತೀರಿ. ಓಕೆ. ಬಟ್ ಇಬ್ರಿಗೂ ಒಂದು ಕಸಿ ಬಿಸಿ ಇರುತ್ತೆ, ಬಟ್ ಒಂದು ಏನೋ ಒಂದು ಫೀಲಿಂಗ್ಸ್ ಇರುತ್ತೆ, ಅದು ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ, ಒಂದು ಮೌನ ಇರುತ್ತೆ, ಸೈಲೆನ್ಸ್ ಇರುತ್ತೆ. ಹೌದು. ನಿಮಗೆ ಮಾತಾಡಲೇಬೇಕಾದಂಥ ಅನಿವಾರ್ಯತೆ ಬಂದರೆ ಏನು ಮಾತಾಡ್ತೀರಿ, ಏನು ಹೇಳ್ತೀರಿ, ಅಥವಾ ಏನು ಕೇಳ್ತೀರಿ ಅಂತ ಒಂದು ಸಂದರ್ಭ ಕ್ರಿಯೇಟ್ ಆದರೆ, ಅಥವಾ ಮೀಟ್ ಆದರೆ ಏನು ಮಾತಾಡ್ತೀರಿ ಆ ಸಂದರ್ಭದಲ್ಲಿ? ಫಸ್ಟ್ ಮಾತು ಸರ್, ಎಲ್ಲರೂ ಹೆಂಗೆ ಮಾತಾಡ್ತಾರೆ ನಾನು ಹಂಗೆ ಮಾತಾಡ್ತೀನಿ. ಚೆನ್ನಾಗಿದ್ದೀರಾ, ಹೇಗಿದೆಯಾ, ಚೆನ್ನಾಗಿದ್ದೀರಾ ಅಂತ ಫಸ್ಟ್ ಮಾತು ಅದೇ ಸರ್. ಅವ್ರು ರಿಪ್ಲೈ ಕೊಟ್ಟರೆ ಓಕೆ, ಐ ವಿಲ್ ಟಾಕ್ ಅಹೆಡ್. ರಿಪ್ಲೈ ಕೊಟ್ಟಿಲ್ಲ ಅಂದರೆ ಐ ವಿಲ್ ಬಿ ಸೈಲೆಂಟ್, ಕೂತ್ಕೊಬಿಡ್ತೀವಿ ಅಷ್ಟೇ. ವೈ ಶುಡ್ ಐ ಡಿಸ್ಟರ್ಬ್? ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಅದರಲ್ಲಿ ತಪ್ಪೇನಿಲ್ಲ. ಅವ್ರು ರಿಪ್ಲೈ ಮಾಡಿದ್ರೆ ಐ ವಿಲ್ ಟಾಕ್ ಟು ಹರ್. ಇಫ್ ಶಿ ಇಸ್ ನಾಟ್ ರಿಪ್ಲೈಯಿಂಗ್, ದಟ್ ಮೀನ್ಸ್ ಲೈಕ್ ಶಿ ಡಸಂಟ್ ವಾಂಟ್ ಟು ಟಾಕ್ ಟು ಮೀ. ಸೊ ಡಿಸ್ಟರ್ಬ್ ಮಾಡೋಲ್ಲ, ನಾನು ಎಲ್ಲಿಗೆ ಹೋಗ್ಬಿಡ್ತೀನಿ, ಇಲ್ಲಾಂದರೆ ಸುಮ್ಮನೆ ಸೈಲೆಂಟಾಗಿ ಕೂತ್ಬಿಡ್ತೀನಿ. ಓಕೆ, ಫೈನ್. ಈಗ ನೋಡಿ, ಈಗ ನೀವು ಎಲ್ಲಿ, ನಿಮ್ದು ಯಾವ್ದು ಸರ್, ಯು ಪಿನ ಅಲ್ವಾ? ಹೌದು. ಯು ಪಿಲಿ ಎಲ್ಲಿ? ಗೋರಖ್ಪುರದಲ್ಲಿ ನೀವು ಪಾಠ ಮಾಡ್ತೀರಿ ಅಂತ. ನಿಮ್ಮದು ಲೈಫ್ ರೊಟೀನ್ ಎಲ್ಲ ಹೇಗಿದೆ? ಆಮೇಲೆ ನೀವು ಫ್ರೀ ಟೈಮಲ್ಲಿ ಈಗ ನಿಮಗೆ ಪ್ರೀತಿ ಇದೆ, ಅವ್ರನ್ನ ಮಾತಾಡಿಸ್ತೀರಿ, ಅವ್ರನ್ನ ನಾನು ಈಗಲೂ ಪ್ರೀತಿ ಮಾಡ್ತೀನಿ ಅಂತ, ಅವ್ರದ್ದು ಸಿನಿಮಾಗಳನ್ನ ನೋಡುವಂಥದ್ದು, ಅಥವಾ ಅವ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ತಿಳ್ಕೊಳ್ಳೋವಂಥದ್ದು, ಆ ಥರದ್ದು ಏನಾದ್ರು ಮಾಡ್ತಾ ಇರ್ತೀರಾ? ಅಥವಾ ಅವ್ರ ಲೈಫ್ ಅವ್ರಿಗಪ್ಪ, ನನ್ನ ಲೈಫ್ ನನ್ನ ಪಡೆ ನಾನು ಇರ್ತೀನಿ, ಹಂಗೇನಾದರೂ ನಿಮ್ಗೆ ಇಂಟ್ರೆಸ್ಟಿಂಗ್ ಇದೆಯಾ? ಅದ್ರ ಈಗೇನಾದರೂ ಸಿನಿಮಾ ಮಾಡ್ತಿರ್ತಾರೆ, ಏನಾದರೂ ವಿಷಯಗಳು ಬರ್ತಾ ಇರ್ತವೆ, ಕೆಲವು ಡಿಸ್ಕಷನ್ ಆಗ್ತಾ ಇರ್ತೀವಿ, ಅದನ್ನೇನಾದ್ರು ವಾಚ್ ಮಾಡ್ತಿರ್ತೀರಾ ಅಥವಾ ಹೇಗೆ? ವೆನೆವರ್ ಅದೇ ತುಂಬ ನೋಡಲೇಬೇಕು ಮನ್ಸು ಬರುತ್ತೆ, ಅನ್ಸುತ್ತೆ ನೋಡಬೇಕು ಅಂತ ಅನ್ಸುತ್ತೆ, ಆವಾಗ ನೋಡ್ತೀನಿ. ನೀವು ಅವ್ರದ್ದು ಮೆಮೊರೀಸ್, ಫೋಟೋಸು, ವೀಡಿಯೋಸು, ಅಥವಾ ಅವ್ರ ಜೊತೆ ಕಳೆದಿರೋ ಆತ್ಮೀಯ ಕ್ಷಣಗಳದೆಲ್ಲ ಇಟ್ಕೊಂಡಿದ್ದೀರಾ ಅಥವಾ ಎಲ್ಲ ಡಿಲೀಟ್ ಮಾಡಿದ್ದೀರಾ? ಎಲ್ಲ ಡಿಲೀಟ್ ಆಗಿದೆ. ಯಾಕೆ? ಇಟ್ಕೋಬೋದಿತ್ತಲ್ಲ. ಇಲ್ಲ ಸರ್, ಅದರಿಂದ ಬೈ ಚಾನ್ಸ್ ನಾವು ಯಾವಾಗಾದರೂ ನಾನು ಇಮೋಷ್ನಲ್ ಆಗಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಗಿಬಿಡ್ತಾರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ನಾನು ಡಿಲೀಟ್ ಮಾಡಿಬಿಟ್ಟೆ. ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದಲ್ವ ಸರ್. ಸೊ ಆ ಸಮಸ್ಯೆ ಆಗೋದು ಬೇಡ ಅಂಥೇಳಿ. ಓಕೆ, ಇನ್ನು ನಿಮ್ಮ ಮನೆಯಲ್ಲಿ ಎಲ್ಲ ಸಪೋರ್ಟ್ ಇದೆಯಾ? ಈಗ ನಿಮ್ಮ ಏನು ಒಬ್ಬರೇ ಇದ್ದೀರಿ, ಏನು ತೊಂದರೆ ಇಲ್ಲ ಅಂತ. ಈಗ ನಾಳೆ ಫ್ಯೂಚರ್ ಹಿಂಗೆ ಹೋಗ್ತಾ ಹೋದರೆ ಒಂಟಿಯಾಗಿರ್ತೀರಿ, ಇನ್ನೊಬ್ಬ ಸಂಗಾತಿ ಬೇಕು ಅಂತ ಅನ್ಸುತ್ತಾ ಅಥವಾ ಹಿಂಗೆ? ನನಗೆ ಐ ಆಮ್ ಹ್ಯಾಪಿ ಸರ್, ನಾನು ಐ ಆಮ್ ಹ್ಯಾಪಿ ದ ವೇ ಐ ಆಮ್. ಈಗ ಮುಂದೆ ನಿಮ್ಮ ಪವಿತ್ರ ಗೌಡ ಬಗ್ಗೆ ನಿಮ್ಮ ನಿರೀಕ್ಷೆಗಳೇನು? ಈಗ ಕೆಲವ್ರಿಗೊಂದು ಆಸೆ ಇರುತ್ತೆ, ಈಗ ನೀವು ಪ್ರೀತಿ ಮಾಡ್ತಿದ್ದೀರಿ, ಅವ್ರು ಮಾಡ್ತಾ ಇದ್ದಾರೋ ಎಲ್ಲ ಗೊತ್ತಿಲ್ಲ, ಅವ್ರು ಚೆನ್ನಾಗಿರಲಿ, ಕೇರ್ ಆಗಿರಲಿ ಅನ್ನೋದು ನೀವು ಬಯಸ್ತೀರಿ. ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೊಂದು ಏನಾದರೂ ಒಂದಷ್ಟು ಡ್ರೀಮ್ಸ್, ಅಥವಾ ಭೇಟಿ ಮಾಡೋದಿರ್ಬೋದು ಅಥವಾ ಇನ್ನೇನೋ ಇರ್ಬೋದು, ಆ ಥರದ್ದು ಏನಾದ್ರು ಆಸೆಗಳು ಅಥವಾ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಆಸೆ ಅಂದರೆ ಸರ್, ಲೈಕ್ ಬಂದರೆ ಡೆಫಿನೆಟ್ಲಿ ಐ ಮೀಟ್ ಇಫ್ ಶಿ ವಾಂಟ್ಸ್ ಟು ಮೀಟ್. ಲೈಫ್ಗೇನಾ ಅಥವಾ ಜಸ್ಟ್ ಒಂದ್ಸಲಿ ಭೇಟಿಗೆನಾ? If she wants to come permanently, I am always ready, sir. But if she wants to meet and talk, ಏನೋ ಮನಸ್ಸಲ್ಲಿ ಭಾರ ಇರ್ಬೋದು ಅವ್ರಿಗೆ, ನನ್ನ ಹತ್ರ ಶೇರ್ ಮಾಡಿಕೊಂಡ್ರೆ ಕಡಿಮೆ ಆಗ್ಬೋದು ಅಂಥದ್ದೆಲ್ಲೂ ಮೀಟ್ ಮಾಡ್ತೀನಿ, ಅದಕ್ಕೆ ತಪ್ಪೇನಿಲ್ಲ. ಅಲ್ಲ, ಅದು ಬಿಟ್ಟು ಮತ್ತೆ ಬೇರೆ ಏನಾದರೂ ಅವ್ರ ವಿಚಾರ ಸಂಬಂಧಪಟ್ಟಂಗೆ ಮತ್ತೇನಿಲ್ಲ, ಬಂದರೆ ನಾನು ಒಪ್ಕೊಳ್ತೀರಾ? ಪವಿತ್ರ ಗೌಡ ನಿಮ್ಮನ್ನು ಮತ್ತೆ ಪತಿಯಾಗಿ ಸ್ವೀಕಾರ ಮಾಡ್ತೀನಿ ಅಂತ ಬಂದರೆ ಒಪ್ಕೊಳ್ತೀರಾ, ರಿಸೀವ್ ಮಾಡ್ತೀರಾ? ಎಸ್ ಸರ್, ಡೆಫಿನೆಟ್ಲಿ.